ಕ್ರಿಸ್ಟಿನ್ ಅವ್ರಿಗೆ ನಮಸ್ಕಾರ. ನೀವಿಲ್ಲಿ? ಅಮೇಲಿಯಾ, ನೀನೇನ್ ಮಾಡ್ತಿದ್ಯಾ ಇಲ್ಲಿ? ಕ್ರಿಸ್ಟಿನ್ ಅವರೇ, ಈ ಹುಡುಗನಿಂದ ನಾವು ದುಡ್ಡು ತಗೋಬೇಕು, ಆದ್ರೆ ಇವನು ಇಲ್ಲಿ ಜಗಳ ಆಡ್ತಿದ್ದಾನೆ. ಎಲ್ಲರೂ ಸುಂಕ ಕೊಡ್ಲೇಬೇಕು, ಯಾವ ಕಾರಣನೂ ಕೊಡೋ ಹಾಗಿಲ್ಲ. ಒಂದ್ ಗಂಡ್ಸಾಗಿ ನಮಗೆ ಎದುರು ಮಾತಾಡ್ತೀರಾ? ಸರಿಯಾಗಿ ಹೇಳಿದ್ರಿ ನೀವು. ನಾನು ಇನ್ನೇನಾದ್ರೂ ಸೋಲ್ಸಿದ್ರೆ ನನ್ನನ್ನು ಹೋಗೋದಕ್ಕೆ ಬಿಡ್ತೀಯಾ? ಒಂದ್ ವೇಳೆ ನೀನ್ ನನ್ನನ್ನು ಸೋಲ್ಸಿದ್ರೆ ನೀನ್ ಕಟ್ಬೇಕಾಗಿದ್ದೆಲ್ಲ ಸುಂಕನೂ ಬಿಟ್ಬಿಡ್ತೀವಿ. ಒಂದ್ ವೇಳೆ ನಾನ್ ನಿನ್ನ ಸೋಲ್ಸಿದ್ರೆ ನೀನ್ ನನ್ನ ಅರಮನೆಗೆ ಬಂದು ನನ್ನ ಕಾಲ್ ಒತ್ತಬೇಕಾಗುತ್ತೆ. ಆಗ ನೀನು ಸೊಕ್ಕನ್ನೆಲ್ಲ ಅಡಗಿಸಿ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ನೀನೇ ಯೋಚನೆ ಮಾಡು ಇವಾಗ ಏನ್ ಮಾಡ್ಬೇಕು ಅಂತ. ಈ ಹುಡುಗ ಇವತ್ತು ಬದುಕಲ್ಲ. ಇವತ್ತು ನನಗೆ 10ನೇ ಶ್ರೇಣಿಯ ಮಾರ್ಷಲ್ ಆರ್ಟ್ ನೋಡೋ ಅವಕಾಶ ಸಿಗುತ್ತೆ. ಎಂತ ದೊಡ್ಡ ವಿಷಯ. ಸೇನಾಪತಿ ಕ್ರಿಸ್ಟಿನ್ ಅವರೇ, ಕಾಲಿಗೆ ಬೀಳ್ತೀನಿ. ನನ್ನ ಮಗನಿಗೆ ಹೋಗಕ್ ಬಿಡಿ. ಅವನಿಗೆ ತಲೆ ಸರಿ ಇಲ್ಲ, ಅದಕ್ಕೆ ಹಾಗಾಡ್ತಿದ್ದಾನೆ. ಅವನನ್ನು ಕ್ಷಮಿಸ್ಬಿಡಿ. ಅಮ್ಮ, ಹಾಗಾದ್ರೆ ಇವನು ಹುಚ್ಚ ಅಂತ ಆಯ್ತು. ಹಾಗಿದ್ರೆ ಇನ್ನೆಲ್ಲ ನನ್ನ ಕೆಲ್ಸ ಸುಲಭ ಆಯ್ತು ಬಿಡು. ಇವನಿಗೆಲ್ಲ ಆಯುಧ ಏನಕ್ ಬೇಕು? ಸತ್ಯ ಯಾವುದೇ ಕಾರಣಕ್ಕೂ ಯಾರಿಗೂ ಗೊತ್ತಾಗಬಾರ್ದು. ಕ್ರಿಸ್ಟಿನ್ ಅವರೇ, ನನ್ನ ಪ್ರಾಣನೇ ತಗೊಳ್ಳಿ. ನೀನ್ ಯಾಕೆ ಅಡ್ಡ ಬರ್ತಾ ಇದೀಯಾ? ಇದ್ಯಾಕೆ ಸಾಧ್ಯ ಆಯ್ತು? ಇದನ್ನ ಹೇಗ್ ಮಾಡ್ದ ಇವನು? ನನ್ನ ತಾಯಿ ಮೇಲೆ ಕೈ ಮಾಡ್ದೆ ಅಲ್ವಾ? ಇವಾಗ ನೋಡೇನಾಗುತ್ತೆ.